100% ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ, ನಾನು ಸವಾಲು ಆಗ್ತಾ ಇದ್ದೀನಿ. ಯಾಕೆ ಅಂತಂತಂದ್ರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿಯಿಂದ ಕಳಂಕ ಬರೋ, ನಮ್ಮ ಸಮಾಜಕ್ಕೆ ಕಳಂಕ ಬರೆದುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಈ ಕೆಲವರು ಆರೋಪ 4-5 ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ, ನನ್ನ ಜಿಲ್ಲಾಧಿಕಾರಿಗಳು, ಆಮೇಲೆ ಕೊನೆಯ ಇದರಲ್ಲಿ ಲಾಸ್ಟ್ BJP ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆದ ಆರ್ ಅಶೋಕ್ರವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯ ಕಾರ್ಯದರ್ಶಿಗಳು, ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಅವಾಗಲೂ ಆಗದೇ ಇರೋರಂತೂ ಲೆಟರ್ ಬರೆಸಿ ನಾನು ಒತ್ತುವರಿ ಮಾಡಿದ್ದೀನೋ ಒತ್ತುವರಿ ಮಾಡಿಲ್ಲೋ, ನನ್ನ ಆರೋಪ ಸಾಬೀತಾಗುತ್ತೋ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ಪಿಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ. ಅವತ್ತು ಸಹ ನಾನು ದೇವರಿಗೆ ಹೆದರಿ, ಅಲ್ಲಾ ರಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ. ನನಗೆ ಇನ್ನು ಕಬ್ರಿಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗೋಂಥದ್ದಿಲ್ಲ. ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ನಾನು ಅಂಥ ಅವಶ್ಯಕತೆಯೂ ಇಲ್ಲ, ನಾನು ಅಂಥ ಕೆಲಸ ಮಾಡೋದೂ ಇಲ್ಲ.